ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ, ಭಗವಂತನ ಒಂದು ಜನ್ಮಾಷ್ಟಮಿ ಅಥವಾ ಜನ್ಮ ತಿಥಿಗಳನ್ನು ಆಚರಣೆ ಮಾಡಿಕೊಂಡಾಗ ನಮ್ಮಲ್ಲೂ ನಮ್ಮ ಪರಿಸರದಲ್ಲೂ ಇಡೀ ಪ್ರಕೃತಿಯಲ್ಲಿಯೇ ಆವತ್ತಿನ ದಿನ ಅಂದಿನ ದಿನ ವಿಶೇಷವಾಗಿ ಆ ಲಹರಿಗಳಿರ್ತಕ್ಕಂಥದ್ದು, ಆ ಲಹರಿಗಳಿಂದ ನಮ್ಮಲ್ಲಿರ್ತಕ್ಕಂಥ ಕೇಡಿರ್ಬೋದು, ದೋಷ ಇರ್ಬೋದು, ಗ್ರಹ ದೋಷ ಇರ್ಬೋದು, ಹಾಗೆ ಧನಾತ್ಮಕ ಶಕ್ತಿಗಳು ಕೂಡ ಆವರಿಸ್ಕೊಳ್ಳುತ್ತೆ. ಅದೇ ರೀತಿ ಇಂದು 16ನೇ ತಾರೀಕು 8ನೇ ತಿಂಗಳು 2025 ಇಂದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಜನ್ಮಾಷ್ಟಮಿ, ಕೃಷ್ಣಾಷ್ಟಮಿ ಅಂತ ಕರಿತೀವಿ, ಜನ್ಮಾಷ್ಟಮಿ ಅಂತ ಕರಿತೀವಿ. ನಿಮಗೀಗಾಗಲೇ ಗೊತ್ತು ಕೃಷ್ಣನ ಲೀಲೆಗಳಿರ್ಬೋದು, ಕೃಷ್ಣನ ವಿಶೇಷತೆಗಳಿರ್ಬೋದು. ಕೃಷ್ಣಂ ಒಂದೇ ಜಗದ್ಗುರುಂ, ಜಗತ್ತಿಗೆ ಯಾರು ಗುರು ಅಂದರೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂತೂ ಕೂಡ ನಾವು ಕರಿತೀವಿ. ಹಾಗೆ ಗೋಕುಲಾಷ್ಟಮಿ ಅಂತೂ ಕೂಡ ಕರಿತೀವಿ. ಹಿಂದೂಗಳ ಪವಿತ್ರವಾದ ಹಬ್ಬ, ವಿಶೇಷವಾದ ಹಬ್ಬ. ಇಲ್ಲಿ ಮಕ್ಕಳಿರ್ಬೋದು, ಪುಟ್ಟ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಇಡೀ ಕುಟುಂಬವೇ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಕೃಷ್ಣ ದೇವಾಲಯಗಳನ್ನು ದರ್ಶಿಸ್ತಕ್ಕಂಥದ್ದು, ಹಾಗೆ ಕೃಷ್ಣನಿಗೆ ಅಭಿಷೇಕಗಳು ಮಾಡ್ತಕ್ಕಂಥದ್ದು, ಹಾಲಿನಿಂದ, ಮೊಸರಿನಿಂದ, ತುಪ್ಪದಿಂದ ಶ್ರೀಕೃಷ್ಣ ಭಗವಾನರಿಗೆ ಅಭಿಷೇಕ ಮಾಡಿ ಅವರಿಗೆ ಅನೇಕ ವಿಧವಾದ ಭಕ್ಷ್ಯಗಳ, ಸಿಹಿ ಭಕ್ಷ್ಯಗಳು, ಅನೇಕ ಭಕ್ಷ್ಯಗಳನ್ನು ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು. ಏನೂ ಇಲ್ಲ ತುಳಸಿಯನ್ನು ಅರ್ಪಣೆ ಮಾಡೋದು, ಏನೂ ಇಲ್ಲ ಅವಲಕ್ಕಿ ಬೆಲ್ಲವನ್ನು, ಕುಚೇಲನ ಕಥೆ ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅಂದರೆ ವಿಷ್ಣು ಭಗವಾನರ ಅನೇಕ ಅವತಾರಗಳಲ್ಲಿ 8ನೇ ಅವತಾರ ಆಗಿರ್ತಕ್ಕಂಥದ್ದೇ ಈ ಒಂದು ಕೃಷ್ಣನ ಅವತಾರ ಕೂಡ ಆಗಿರುತ್ತೆ. ಹಾಗೆ ಕೃಷ್ಣ ಪರಮಾತ್ಮ ಅಂತ ಕರಿತೀವಿ. ಪರಮಾತ್ಮ ಅಂದರೆ ಅದು ವಿಶೇಷವಾಗಿ ಇರತಕ್ಕಂಥ ಆತ್ಮ ಅಂತೂ ಕೂಡ ನಾವು ಕರಿತೀವಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ 8ನೇ ದಿನವನ್ನು ಆಚರಣೆ ಮಾಡ್ಕೊಳ್ತೀವಿ. ಜಗತ್ತಿನಾದ್ಯಂತ, ದೇಶಾದ್ಯಂತ ಎಲ್ಲ ಕಡೆ ಕೂಡ, ಅದರಲ್ಲೂ ಕೂಡ ಶ್ರೀ ವೈಷ್ಣವರಿಗೆ ಸಂಪ್ರದಾಯದಲ್ಲಿ ಭಾಳ ವಿಶೇಷ ಇರತಕ್ಕಂಥ ಹಬ್ಬ ಕೂಡ ಇದಾಗಿರುತ್ತೆ. ಇದು ಆಯಾ ಪ್ರಾದೇಶಿಕಕ್ಕೆ ತಕ್ಕ ಹಾಗೆ ವಿವಿಧ ಆಚರಣೆಗಳಿರ್ಬೋದು. ಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿ ಕೃಷ್ಣ ಮನೆಗಳಿಗೆ ಬರುವ ರೀತಿಯಲ್ಲಿ ಒಂದು ವಿಶೇಷವಾಗಿ ಅಲಂಕಾರ ಮಾಡ್ತಕ್ಕಂಥದ್ದು, ರಂಗೋಲೆಗಳಲ್ಲಿ ಅಲಂಕಾರ ಮಾಡ್ತಕ್ಕಂಥದ್ದು, ವಿಧವಾದ ಹೂಗಳನ್ನು ಅಲಂಕಾರ ಮಾಡ್ತಕ್ಕಂಥದ್ದು, ಪುಟ್ಟ ಮಕ್ಕಳಿಗೆ ಕೃಷ್ಣನ ಒಂದು ವೇಷ ಅಥವಾ ವಸ್ತ್ರವನ್ನು ತೊಡಿಸಿ ಕೃಷ್ಣನನ್ನು ಆ ಪುಟ್ಟ ಮಕ್ಕಳಲ್ಲಿ ನೋಡ್ತಕ್ಕಂಥದ್ದು. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಜಾಗರಣೆ ಇರ್ಬೋದು, ಉಪವಾಸ ಇರ್ಬೋದು, ಹಾಗೆ ಕೃಷ್ಣ ದೇವಾಲಯಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಮಧುರಾದಲ್ಲಾಗ್ಬೋದು, ಬೃಂದಾವನವನ್ನು ಭೇಟಿ ಮಾಡ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಮನೆಯಲ್ಲಿ ಭಗವದ್ಗೀತೆಯ ಪಠನೆ ಮಾಡೋದ್ರಿಂದ ಕೂಡ ಕೃಷ್ಣನ ಲಹರಿಗಳನ್ನು ನಾವು ಪಡ್ಕೋತೀವಿ. ಕೃಷ್ಣ ಲೀಲೆಗಳು ನೃತ್ಯ ಮೂಲಕ, ನಾಟಕ ಮೂಲಕ ಕೂಡ ಮಾಡ್ಕೊಳ್ಳೋ ಜೊತೆಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರ ಹೇಳ್ಕೊಳ್ಳೋದು. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಆದರೂ ಇವತ್ತು ಹೇಳ್ಕೊಳ್ಳೇಬೇಕು. ತುಳಸಿಯನ್ನು ಭಗವಂತನಿಗೆ ಅರ್ಪಣೆ, ಒಂಚೂರು ತುಳಸಿ, ಒಂದು ಸ್ವಲ್ಪ ತುಳಸಿಯೇ ಕೊಟ್ಟರೆ ಸಾಕಂತೆ, ನಿಮಗೆಲ್ಲವನ್ನೂ ಕೂಡ ಕೃಷ್ಣ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಹಾಗೆಯೇ ಈ ಒಂದು ಕೃಷ್ಣ ಒಂದು ಜನ್ಮಾಷ್ಟಮಿಯ ಒಂದು ವಿಶೇಷ ನೋಡೋಕ್ಕೆ ಹೋದಾಗ 15ನೇ ತಾರೀಕು ನಿನ್ನೆ ತಾನೇ ಅಂದರೆ 11 ಗಂಟೆ 49 ನಿಮಿಷಕ್ಕೆ ಅಷ್ಟಮಿ ಪ್ರಾರಂಭ ಆಗಿದೆ. ಇಂದು ರಾತ್ರಿ 9 ಗಂಟೆ 43 ನಿಮಿಷದ ತನಕ ಈ ಒಂದು ಅಷ್ಟಮಿ ಕೂಡ ಇರುತ್ತೆ. ಹಾಗಾಗಿ ಇಂದು ಹಾಲಿನಿಂದ, ಮೊಸರಿನಿಂದ, ತುಪ್ಪದಿಂದ ಭಗವಂತನಿಗೆ ನೈವೇದ್ಯ, ಹಾಲಿನ ನೈವೇದ್ಯ, ಬೆಣ್ಣೆಯನ್ನು ಭಗವಂತನಿಗೆ ಅರ್ಪಣೆ. ಸ್ವಲ್ಪ ಬೆಣ್ಣೆ ಕೊಟ್ಟು ಕೃಷ್ಣ ಅಂದರೆ ಅಲ್ಲೊಂದು ಕೃಷ್ಣ ಬರ್ತಾನೆ. ಅಷ್ಟೊಂದು ಅದ್ಭುತವಾದ ಒಂದು ಕೃಷ್ಣ ಜನ್ಮಾಷ್ಟಮಿ ಕೂಡ ಆಗಿರುತ್ತೆ. ಇಂದು ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳುತ್ತಾ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.